ನಾನಿವತ್ತು ಅಷ್ಟು ಸಖತ್ತಾಗೆ ಇಲ್ಲ. ಯಾಕಂದರೆ ಸ್ವಲ್ಪ ಹೆಲ್ತ್ ಡೌನ್ ಆಗಿದೆ. ನನ್ನ ಗಟ್ಟಿಗೆ ಇಂಟಾಲರೆನ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಐ ಆಮ್ ಫೀಲಿಂಗ್ ಲೋ. ಸ್ಟಿಲ್ ಐ ನೋ ಐ ಕ್ಯಾನ್ ಡೀಲ್ ವಿತ್ ಇಟ್. ಇಮೋಷ್ನಲಿ ಕೆಲವು ವಿಚಾರಗಳನ್ನ ನಾವು ಹೀಲ್ ಮಾಡಬೇಕು. ಲೆಟ್ ಇಟ್ ಗೋ, ಲೆಟ್ ಇಟ್ ಪಾಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್. ಹೂಎವರ್ ಇಸ್ ಸಫರಿಂಗ್ ಫ್ರಮ್ ಗಟ್ ಇಶ್ಯೂಸ್, ಲೂಸ್ ಮೋಷನ್, ಸಿಂಪಲ್ ಊಟ ತಿನ್ನಬೇಕು, ಜಾಸ್ತಿ ಮಸಾಲ ಇರಬಾರ್ದು, ಖಾರ ಇರಬಾರ್ದು ಅಂದರೆ ದಿಸ್ ಈಸ್ ದ ಡಿಶ್. ಇದು ವೆರಿ ವೆರಿ ಸಿಂಪಲ್, ಅಂದರೆ ಎಕ್ಸ್ಟ್ರೀಮ್ಲಿ ಸಿಂಪಲ್ ಡಿಶ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಂಡ್ ಮೇಕ್ ವರಣ್ ಭಾತ್ ಫಾರ್ ಟುಡೇ. ಹೆಲೋ, ಹಾಯ್, ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಲೈಫ್ ಆ್ಯಸ್ ಇಟ್ ಈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಅಷ್ಟು ಸಖತ್ತಾಗೆ ಇಲ್ಲ. ಯಾಕಂದರೆ ಸ್ವಲ್ಪ ಹೆಲ್ತ್ ಡೌನ್ ಆಗಿದೆ. ಐ ಥಿಂಕ್ ವೀಕೆಂಡಲ್ಲಿ ಐ ಏಟ್ ಸಮಥಿಂಗ್ ಔಟ್ಸೈಡ್. ನಾನು ವೆರಿ ರೇರ್ ಹೊರಗೆ ತಿನ್ನೋದು. ಬಟ್ ಫ್ರೆಂಡ್ಸ್ ಜೊತೆ ಒಂದು ಸ್ಮಾಲ್ ಗೆಟ್ ಟುಗೆದರ್ ಮಾಡಿದ್ವಿ. ಸೊ ಈಗ ಏನಾಗಿದೆ ಅಂದರೆ, ನಾನು ಮನೇಲಿ ತುಂಬ ಸಿಂಪಲ್ ಊಟ ಮಾಡ್ತೀನಿ. ಖಾರ ಮತ್ತು ಉಪ್ಪು ಎಲ್ಲನೂ ಹದವಾಗಿ ಹಾಕೋದ್ರಿಂದ ಈಗ ಹೊರಗೆ ನಾವು ಹೋದಾಗ ಡೆಫಿನೆಟ್ಲಿ ಅವರು ನಮ್ಮ ಪ್ರಕಾರ ಏನೂ ಅಡುಗೆ ಮಾಡಲ್ಲ. ಸೊ ಅದನ್ನು ತಿಂದಾಗ ಸ್ವಲ್ಪ ನನ್ನ ಗಟ್ಟಿಗೆ ಇಂಟಾಲರೆನ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಐ ಆಮ್ ಫೀಲಿಂಗ್ ಲೋ ಬಿಕಾಸ್ ಐ ಥಿಂಕ್ ನೀವೆಲ್ಲರೂ ಇದನ್ನು ಅನುಭವಿಸಿರ್ತೀರ. ದ್ಯಾಟ್ ಗಟ್ ಯಾವತ್ತು ಇಶ್ಯೂ ಆಗುತ್ತಲ್ಲ, ಆವತ್ತು ಮೈಂಡೂ ಅಷ್ಟೇ ಸ್ವಲ್ಪ ಒಂಥರ ಹೈಬರ್ನೇಟ್ ಮೋಡ್ಗೆ ಹೋಗಿಬಿಡುತ್ತೆ. ಅಂದರೆ ಇಟ್ಸ್ ನಾಟ್ ವೆರಿ ಆ್ಯಕ್ಟಿವ್. ನನಗೆ ಗಟ್ ಇಶ್ಯೂ ಆದಾಗ ಇಟ್ ವಿಲ್ ಟೇಕ್ ಮಿ ಅಟ್ಲೀಸ್ಟ್ 2 to 3 days ಫಾರ್ ಇಟ್ ಟು ಕಮ್ ಬ್ಯಾಕ್ ಟು ನಾರ್ಮಲ್. ಸೊ ಅಲ್ಲಿ ತನಕ ಐ ನೀಡ್ ಟು ಡೂ ವೆರಿ ಸಿಂಪಲ್ ಥಿಂಗ್ಸ್. ಅಂದರೆ ನಾನು ಏನು ಊಟ ಮಾಡ್ತೀನಿ, ನಾನು ಎಷ್ಟು ಲಿಕ್ವಿಡ್ ತೊಗೊಳ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅಷ್ಟು ಸಕ್ಕದಾಗಿಲ್ಲ, ಬಟ್ ಸ್ಟಿಲ್ ಐ ನೋ ಐ ಕ್ಯಾನ್ ಡೀಲ್ ವಿತ್ ಇಟ್. ಐ ಆಮ್ ಆಲ್ಸೋ ಥಿಂಕಿಂಗ್ ಆಫ್ ಡೂಯಿಂಗ್ ಸಮ್ ಟ್ರೀಟ್ಮೆಂಟ್ಸ್ ಫಾರ್ ಇಟ್. ಅಂದರೆ ವೆರಿ ನ್ಯಾಚುರಲ್ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ, ಸೊ ದ್ಯಾಟ್ ಐ ಕ್ಯಾನ್ ಹೀಲ್ ಮೈ ಗಟ್. ದೇರ್ ವಿಲ್ ಬಿ ಅ ಲಾಟ್ ಆಫ್, ಅಂದರೆ ಈ ಗಟ್ ವಿಷಯದಲ್ಲಿ ಜಸ್ಟ್ ವಾಂಟ್ ಟು ಲೆಟ್ ಯು ನೋ ದ್ಯಾಟ್ ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್. ಒಂದೊಂದು ಸರಿ ಏನಾಗುತ್ತೆ ಅಂದರೆ, ನಮ್ಮ ಪಾಸ್ಟ್ ಟ್ರಾಮಾಸು, ನಮ್ಮ ಪಾಸ್ಟ್ ಸಫರಿಂಗ್ ಏನೇ ಆಗಿರ್ಬೋದು, ನಮ್ಮಲ್ಲಿ ಎಲ್ಲ ನಾಲೆಜ್ ಇದ್ರೂ ಎಲ್ಲೋ ಒಂದು ಕಡೆ ವಿ ಡೋಂಟ್ ಲೆಟ್ ಗೋ ಆಫ್ ಫ್ಯೂ ಥಿಂಗ್ಸ್, ರೈಟ್? ಸೊ ಇಮೋಷ್ನಲಿ ಕೆಲವು ವಿಚಾರಗಳನ್ನ ನಾವು ಹೀಲ್ ಮಾಡಬೇಕು. ಅದನ್ನು ನಾವು ಬಿಟ್ಕೊಡ್ಬೇಕು. ಲೆಟ್ ಇಟ್ ಗೋ, ಲೆಟ್ ಇಟ್ ಪಾಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ವಿಲ್ ಬಿ ಸೇಫ್ ಅನ್ನೋದನ್ನು ನಾವು ಒಂಚೂರು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾನು ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಐ ಆಮ್ ಅ ಹ್ಯೂಮನ್ ಎಟ್ ದಿ ಎಂಡ್ ಆಫ್ ದ ಡೇ. ಸಮ್ಟೈಮ್ಸ್ ಐ ಆಲ್ಸೋ ಮಿಸ್ ಡೂಯಿಂಗ್ ಆಲ್ ಆಫ್ ದ್ಯಾಟ್. ಅಂಥ ಟೈಮಲ್ಲಿ ಸ್ವಲ್ಪ ಗಟ್ ಇರಿಟೇಷನ್ ಆದಾಗ ಈವನ್ ಯೋರ್ ಮೈಂಡ್, ಯೋರ್ ಬ್ರೈನ್ ಆ್ಯಕ್ಟಿವಿಟಿ ಎಫೆಕ್ಟ್ಸ್. ಇವತ್ತು ನಾನು ಬಿಕಾಸ್ ನನ್ನ ಹೆಲ್ತು ಸ್ವಲ್ಪ ಡೌನ್ ಆಗಿರೋದ್ರಿಂದ ನಾನು ಇವತ್ತು ವೆರಿ ವೆರಿ ಸಿಂಪಲ್, ಅಂದರೆ ಎಕ್ಸ್ಟ್ರೀಮ್ಲಿ ಸಿಂಪಲ್ ಡಿಶ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಐ ಡೋಂಟ್ ನೋ ಇಫ್ ಯು ಆಲ್ ನೋ ದ್ಯಾಟ್ ನಾನು ಹುಟ್ಟಿದ್ದು ಬಾಂಬೆಯಲ್ಲಿ, ಮುಂಬೈನಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನನ್ನ ತಾಯಿ ಮೂಲತಃ ಬಾಂಬೆನವರು, ನನ್ನ ತಂದೆ ಮಂಗಳೂರಿನವರು, ಆದರೆ ಅವರು ಸೆಟಲ್ ಆಗಿದ್ದೆಲ್ಲ ಹಾಸನದಲ್ಲಿ. ಸೊ ಹಾಗಾಗಿ ನಂದೊಂಥರ ಒಂದು ಮಿಕ್ಸ್ಡ್ ಕಲ್ಚರ್, ಮಿಕ್ಸ್ಡ್ ಟ್ರೆಡಿಷನ್ಸ್ ಇದೆ. ಆದರೆ ಇವತ್ತು ನಾನು ಮಾಡ್ತಿರೋ ಡಿಶ್ ಈಸ್ ಮಹಾರಾಷ್ಟ್ರನ್ ಡಿಶ್. ಇಟ್ ಈಸ್ ಕಾಲ್ಡ್ ವರಣ್ ಭಾತ್. ವಾಟ್ ಈಸ್ ವರಣ್? ವರಣ್ ಅಂದರೆ ಬೇಳೆ. ಈ ನಮ್ಮ ತೋರ್ ದಾಲ್ ಏನಿದೆ, ತೊಗರಿಬೇಳೆ ಏನಿದೆ, ಅದನ್ನು ಒಂದು ವೆರಿ ವೆರಿ ಸಿಂಪಲ್ ಫಾರ್ಮಲ್ಲಿ ದಾಲ್ ಮಾಡೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ವರಣ್ ಅಂತಾರೆ. ಆ್ಯಂಡ್ ಭಾತ್ ಈಸ್ ಬೇಸಿಕ್ಲಿ ರೈಸ್. ಸೊ ವರಣ್ ಆ್ಯಂಡ್ ಭಾತ್, ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್, ಎಲ್ರಿಗೂ ಗೊತ್ತು. ಸೊ ಲೆಟ್ಸ್ ಗೆಟ್ ಇನ್ ಟು ಮೈ ಕಿಚನ್ ಆ್ಯಂಡ್ ಮೇಕ್ ವರಣ್ ಭಾತ್ ಫಾರ್ ಟುಡೇ. ಹೂಎವರ್ ಇಸ್ ಸಫರಿಂಗ್ ಫ್ರಮ್ ಗಟ್ ಇಶ್ಯೂಸ್, ಲೂಸ್ ಮೋಷನ್, ಸಿಂಪಲ್ ಊಟ ತಿನ್ನಬೇಕು, ಜಾಸ್ತಿ ಮಸಾಲ ಇರಬಾರ್ದು, ಖಾರ ಇರಬಾರ್ದು ಅಂದರೆ ದಿಸ್ ಈಸ್ ದ ಡಿಶ್. ದಿಸ್ ಈಸ್ ದಿ ಓನ್ಲಿ ಡಿಶ್ ಫಾರ್ ಯು. ಸೊ ಲೆಟ್ಸ್ ಪ್ರಿಪೇರ್.
ಸೊ ವೀಕ್ಷಕರೇ, ವರಣ್ ಭಾತ್ ಮಾಡೋದಕ್ಕೆ ನಾನು ಬೇಳೆನ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಅಮ್ಮಮ್ಮ ಅಂದರೂ ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ನೆನೆಸಿಟ್ಟಿದ್ದೀನಿ. ಆ್ಯಕ್ಚುಲಿ ನೀವು 20 ಮಿನಿಟ್ಸು ಮಾಡ್ಬೋದು, ಬಟ್ ನಾನು ಬೇರೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ, ಸೊ ಸ್ವಲ್ಪ ಟೈಮ್ ತೊಗೊಂಡು. ಆ್ಯಂಡ್ ಇಟ್ ಈಸ್ ಗುಡ್. ಯಾವತ್ತೂ ನೆನೆಸ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ಹಾಕೊಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ಬಿಡ್ತೀನಿ. ಓಕೆ, ಸೊ ನಾನು ಹೇಳ್ದಾಗೆ ಅರಿಶಿನ, ನಿಮ್ಗೆ ಬೇಕಿದ್ರೆ ಅರ್ಧ ಟೀ ಸ್ಪೂನು, ಎಷ್ಟು ನಿಮ್ಗೆ ಅರಿಶಿನ ಅನಿಸುತ್ತೆ ಅಷ್ಟು. ಹಿಂಗು, ನಾನು ಈ ಆಚಿ ಹಿಂಗನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂಚೂರು ಹಿಂಗೆ ಹಾಕ್ಕೊಳ್ಳಿ. ಓಕೆ, ಆಮೇಲೆ ನಿಮಗೆ ರುಚಿಗೆ ಬೇಕಷ್ಟು ಉಪ್ಪನ್ನ ನೀವು ಬೇಕಿದ್ರೆ ಆಮೇಲೂ ನೋಡ್ಕೊಂಡು ಹಾಕೊಬೋದು. ಇವಾಗ ಇಷ್ಟೇ ವೀಕ್ಷಕರೇ, ಇದಕ್ಕೆ ಬೇರೆ ಏನೂ ಹಾಕೋಗಿಲ್ಲ. ನಿಮ್ಗೆ ಬೇಕು ಅನಿಸಿದ್ರೆ ಇವಾಗ ನೀವು ನೆನೆಸಿಟ್ಟಿಲ್ಲ ಅಂದರೆ ಇದಕ್ಕೊಂಚೂರು ಘೀ ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ ಇವಾಗ ಘೀ ಹಾಕ್ಕೊಳ್ಳಲ್ಲ, ಆಮೇಲೆ ಘೀ ಹಾಕ್ತೀನಿ ಒಗ್ಗರಣೆಗೆ. ಸೊ ದ್ಯಾಟ್ಸ್ ಇಟ್. ಲೆಟ್ಸ್ ಕ್ಲೋಸ್ ದ ಲಿಡ್. ಆ್ಯಂಡ್ ಅಮ್ಮಮ್ಮ ಅಂದರು ಒಂದು 4 ರಿಂದ 5 ಇಲ್ಲ 6 ವಿಸಿಲ್ನ ತೆಗಿಯೋಣ. ಈ ದಾಲ್ ಇದೆ ಅಲ್ಲ, ತುಂಬಾ ಒಂಥರ ಮುದ್ದೆ ಥರ ಆಗಬೇಕು. ಇಟ್ ಶುಡ್ ಬಿ ವೆರಿ ವೆರಿ ಸಾಫ್ಟ್. ಅದನ್ನು ನಾವು ಮಸ್ಕಿದಾಗ ನೀಟಾಗಿ ಅದು ಕಂಪ್ಲೀಟ್ಲಿ ಹರಡಬೇಕು. ಆ ಥರ ನಾವು ದಾಲ್ನ ಪ್ರಿಪೇರ್ ಮಾಡಬೇಕು. ಸೊ ವೀಕ್ಷಕರೇ, ಈಗ ವಿಸಿಲ್ ಆಯಿತು. ಅರೌಂಡ್ 6 to 8 ವಿಸಿಲ್ಸ್ ತೆಗೆದಿದ್ದೀನಿ ನಾನು. ಬಿಕಾಸ್ ಐ ವಾಂಟ್ ದಿಸ್ ಟು ಬಿ ಲೈಕ್ ದಿಸ್. ನೋಡಿದ್ರಲ್ಲ, ಈ ಥರ ಬೇಕು. ಕಂಪ್ಲೀಟ್ಲಿ ಒಂಥರ ಮಸ್ಕೋದಕ್ಕೆ ಈಸಿ ಆಗಬೇಕು. ಸೊ ನಾನು ಈ ಮಸ್ಕಿನ ಕೋಲ್ ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ಮಸ್ಕ್ತಾ ಇದ್ದೀನಿ. ನೋಡಿ, ಈ ಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ವರಣ್ ಭಾತ್ ಸ್ಪೆಷಾಲಿಟಿನೇ ಅದು. ಇಷ್ಟು ನೀವು ಈ ಲೆವೆಲ್ಗೆ ಬಾಯ್ಲ್ ಆಗಬೇಕು. ಈ ಲೆವೆಲ್ಗೆ ಎಷ್ಟು ಈಸಿ ಮಸ್ಕೋದು. ಓಕೆ, ಮಸ್ಕಿ ಆಯಿತು. ಸೊ ವೀಕ್ಷಕರೇ, ಇವಾಗ ನಾನು ಸ್ಟೋವ್ ಮತ್ತೆ ಆನ್ ಮಾಡ್ಕೊತೀನಿ. ಯಾಕೆ ಅಂತ ಹೇಳ್ತೀನಿ. ಸೊ ಇದು ಇವಾಗ ಥಿಕ್ಕಾಗಿದೆ, ರೈಟ್? ಸೊ ನಾವು ಏನು ಮಾಡಬೇಕಂದ್ರೆ, ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅದ್ರ ಪ್ರಕಾರ ನೀವು ಇದನ್ನು ತೆಳ್ಳಗೆ ಮಾಡ್ಕೊಬೋದು. ಬಟ್ ಒಂದು ಟಿಪ್ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ನಾವು ಆಲ್ರೆಡಿ ಬೇಯಿಸಿರೋವಂಥ ಬೇಳೆ ಆಗಿರ್ಬೋದು, ಏನೇ ಆಗಿರ್ಬೋದು, ಇವಾಗ ನೀವು ಅದನ್ನು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿಗೆ ಮಾಡಬೇಕು ಅಂದಾಗ ಯಾವತ್ತೂ ತಣ್ಣೀರು ಹಾಕಬೇಡಿ. ಸ್ವಲ್ಪ ಉಗುರು ಬೆಚ್ಚು ನೀರನ್ನ ಕಾಯಿಸ್ಕೊಂಡು ಆಮೇಲೆ ನೀರು ಹಾಕಬೇಕು ಹೊರತು ಯಾವತ್ತೂ ತಣ್ಣೀರು ಹಾಕಬಾರ್ದು. ಓಕೆ, ನಾನು ಇಷ್ಟೇಷ್ಟು ಕನ್ಸಿಸ್ಟೆನ್ಸಿ ಇಡ್ತಾ ಇದ್ದೀನಿ. ಬಿಕಾಸ್ ಇದಕ್ಕಿಂತ ಜಾಸ್ತಿ ತೆಳು ನನಗೆ ಬೇಡ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ತುಪ್ಪ ಕಾದಿದೆ, ಇದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಒಗ್ಗರಣೆಗೆ ಬರೀ ಜೀರಿಗೆ ಮಾತ್ರ, ಬೇರೆ ಏನೂ ಹಾಕ್ಕೊಳ್ಳಲ್ಲ. ಚೆನ್ನಾಗಿ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಇಸ್ ಗುಡ್ ಫಾರ್ ಡೈಜೆಷನ್. ಸೊ ಚೆನ್ನಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಚಟಪಟ ಅನ್ನಲಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ವೀಕ್ಷಕರೇ, ಐ ಕಾಂಟ್ ಎಕ್ಸ್ಪ್ಲೇನ್. ಯು ಶುಡ್ ಟ್ರೈ. ಆವಾಗಲೇ ನಿಮ್ಗೆ ಗೊತ್ತಾಗೋದು. ಈಗ ಐ ಆಮ್ ಜಸ್ಟ್ ಟ್ರಾನ್ಸ್ಫರಿಂಗ್ ದಿಸ್. ಓಕೆ, ಇದಕ್ಕೆ ಡೈರೆಕ್ಟಾಗಿ ಜೀರಿಗೆ ತಡ್ಕ ಕೊಟ್ಟೆ. ಓಕೆ, ಜೀರಿಗೆನ ಜಾಸ್ತಿ ಯಾವತ್ತೂ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಜೀರಿಗೆ ಒಂಚೂರು ಫ್ರೈ ಆದರೆ ಸಾಕು. ದ್ಯಾಟ್ ವಿಲ್ ಬಿ ರಿಯಲಿ ನೈಸ್. ಈಗ ನೋಡಿದ್ರಲ್ಲ, ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ, ಇಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಇದೆ. ಉಪ್ಪು ಖಾರ ಎಲ್ಲ ಇವಾಗ ನೋಡ್ಕೊಳ್ಳೋಣ ಹೇಗೆ ಏನು ಎತ್ತ ಅಂತ. ನಾನು ಹೀಗೆ ಕೈಯಲ್ಲೇ ಯಾವಾಗಲೂ ಟೆಸ್ಟ್ ಮಾಡೋದು. ಸಖತ್ತಾಗಿದೆ. ಚೂರೇ ಚೂರು ಉಪ್ಪು ಬೇಕು, ಇಷ್ಟೇ, ಜಾಸ್ತಿ ಬೇಡ. ಆಹಾ ವೀಕ್ಷಕರೇ, ಇದನ್ನ ಸ್ಮೆಲ್ಲು, ಈ ಘಮ ಹೆಂಗೆ ಬರ್ತಿದೆ ಅಂದರೆ ಕಾಂಟ್ ಟೆಲ್ ಯು. ಇಟ್ಸ್ ಜಸ್ಟ್ ಅಮೇಝಿಂಗ್. ಸೊ ನೋಡಿ ವೀಕ್ಷಕರೇ, ಇವಾಗ ಕುದಿ ಬಂದಿದೆ. ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಮುಗೀತು ನಮ್ಮ ಸಾರು. ದಿಸ್ ಇಸ್ ಇಟ್. ಸೊ ಇವಾಗ ಇದನ್ನು ಆಫ್ ಮಾಡಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ವರಣ್. ಈಗ ಇದ್ರ ಜೊತೆಗೆ ಅನ್ನ ಹಾಕ್ಕೊಂಡು
ಒಂದು ಚೂರು ಪಲ್ಯ, ಒಂದು ಚೂರು ಪ್ರೋಟೀನ್, ಸ್ಯಾಲೆಡ್, ಇವೆಲ್ಲ ಒಂದು ಕಾಂಬಿನೇಷನ್, ಒಂದು ಬ್ಯಾಲೆನ್ಸ್ಡ್ ಮೀಲ್ ಇದ್ದಾಗ ಓ ಮೈ ಗಾಡ್, ದಿಸ್ ಲುಕ್ ಸೋ ಯಮ್ಮಿ ಅಲ್ಲ. ಐ ಆಮ್ ಜಸ್ಟ್ ವೇಟಿಂಗ್ ಟು ಈಟ್ ದಿಸ್. ತಿನ್ನುವಾಗ ನಿಮಗೆ ನನ್ನ ರಿವ್ಯೂ ಹೇಳ್ತೀನಿ. ಓಕೆ, ಸೊ ವೀಕ್ಷಕರೇ, ನೋಡಿದ್ರಲ್ಲ ನನ್ನ ವೀಡಿಯೋನ, ಎಷ್ಟು ಸಿಂಪಲ್ಲಾಗಿತ್ತು ವರಣ್ ಭಾತ್. ಸೊ ಈ ವರಣ್ ಭಾತ್ನ ಟ್ರೈ ಮಾಡೋದನ್ನು ಮರಿಬೇಡಿ. ಸ್ಪೆಷಲಿ ನಿಮಗೇನೋ ಲೈಟ್ ತಿನ್ನಬೇಕು, ಹೊಟ್ಟೆ ಸರಿ ಇಲ್ಲ, ಡೈರಿಯಾ ಆಗ್ತಿದೆಯೋ, ಲೂಸ್ ಮೋಷನ್ ಆಗ್ತಿದೆಯೋ, ಇಲ್ಲ ನಿಮ್ಮ ಗಟ್ಟಲ್ಲಿ ಏನಾದರೂ ಇಶ್ಯೂ ಇದ್ದರೆ ಒನ್ ಆಫ್ ದ ಬೆಸ್ಟ್ ಮೀಲ್ಸ್. ಯಾಕಂದರೆ ಇದರಲ್ಲಿ ಅರಿಶಿನ ಇದೆ, ಹೀಂಗಿದೆ. ಅರಿಶಿನ ಮತ್ತು ಹೀಂಗು ಇಟ್ ವಿಲ್ ಹೆಲ್ಪ್ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋಕ್ಕೆ. ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇನ್ಫ್ಲಮೇಷನ್ ಆಗುತ್ತಲ್ಲ, ಆವಾಗ ಬ್ಲೋಟಿಂಗ್ ಆಗುತ್ತೆ, ಗ್ಯಾಸ್ ಫೀಲಿಂಗ್ ಆಗುತ್ತೆ. ಅದೆಲ್ಲದಕ್ಕೂ ಕಟ್ ಡೌನ್ ಮಾಡೋದಕ್ಕೆ ಅರಿಶಿನ ಇದೆ, ಹೀಂಗಿದೆ. ಸೊ ನಾನು ಮೆಡಿಕಲ್ ಎಕ್ಸ್ಪರ್ಟ್ ಅಲ್ಲ, ಬಟ್ ಕೇಳಿದ್ದೀನಿ ಇದ್ರ ಬಗ್ಗೆ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಮಸಾಲಗಳು ನೋಡಿ ಜಾಸ್ತಿ ಇಲ್ಲ. ಸೊ ಮಸಾಲ ಎಷ್ಟು ಕಡಿಮೆ ಹಾಕ್ತೀವೋ ಅಷ್ಟು ಗಟ್ಟಿಗೆ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ. ಸೊ ಪ್ಲೀಸ್ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆಯೇ ನನ್ನ ಒಂದೇ ಒಂದು ಕಿವಿ ಮಾತು ಏನಂದರೆ, ನಿಮಗೆ ಯಾವಾಗ ಹೆಲ್ತ್ ಸರಿ ಇರಲ್ಲ ಅಂತ ಅನಿಸ್ದಾಗ ಸ್ವಲ್ಪ ಸ್ಲೋ ಡೌನ್ ಮಾಡಿ. ಬೇಕಾದಂಗೆ ರಶ್ ಮಾಡಬೇಡಿ. ಮೆಂಟಲಿ, ಫಿಸಿಕಲಿ ನೀವೇನು ಊಟ ಮಾಡ್ತೀರಾ, ನೀವು ಹೇಗಿರ್ತೀರಾ, ಸ್ವಲ್ಪ ಪಾಸ್ ತೊಗೊಳ್ಳಿ, ಬ್ರೇಕ್ ತೊಗೊಂಡು ಕೆಲಸಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಮತ್ತೆ ನಾವು ಕಮ್ ಬ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದ್ಯಾಟ್ಸ್ ವಾಟ್ ಐ ಆಮ್ ಡೂಯಿಂಗ್. ಇವತ್ತು ನಾನು ವರ್ಕೌಟ್ಗೂ ಹೋಗಿಲ್ಲ. ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್ ಅಟ್ ಹೋಮ್. ವೆನೆವರ್ ಐ ಫೀಲ್ ಲೋ, ಐ ಡೋಂಟ್ ರಶ್, ಐ ಟೇಕ್ ಅ ಪಾಸ್, ಐ ಟೇಕ್ ಅ ಬ್ರೇಕ್ ಆ್ಯಂಡ್ ದೆನ್ ರೀಬೂಟ್ ಮೈ ಸೆಲ್ಫ್ ಟು ಡೂ ಸಮಥಿಂಗ್. ಸೊ ಹಂಗಂತ ಹೇಳ್ತಾ ಪ್ಲೀಸ್ ನನ್ನ ವೀಡಿಯೋನ ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಗೆಟ್ ಆಲ್ ಮೈ ವೀಡಿಯೋಸ್ ಆ್ಯಂಡ್ ನೋಟಿಫಿಕೇಷನ್ಸ್. ಸೊ ಗಾಡ್ ಬ್ಲೆಸ್ ಯು ಆಲ್. Stay safe, stay healthy, and see you in my next video. Until then, love you. Take care. Bye-bye.